ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರೆ, ನಮ್ಮ ರಾಜ್ಯದ ರೈತರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ PM ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮತ್ತಷ್ಟು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಫ್ರೆಂಡ್ಸ್, ಇದು ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 22ನೇ ಕಂತಿನ ಕುರಿತಂತೆ ಬಂದಿರುವ ಎಲ್ಲ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ 5 ಯೂಟ್ಯೂಬ್ ಚಾನಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನ ನೀವು ಮೊದಲು ನೋಡಬಹುದು. ಫ್ರೆಂಡ್ಸ್, ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಗೆಳೆಯರೆ, ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ನಮ್ಮ ರಾಜ್ಯದ ರೈತರಿಗೆ ಹಲವಾರು ಹೊಸ ಯೋಜನೆಗಳನ್ನು ಕೂಡ ನೀಡ್ತಾ ಇದೆ. ರೈತರಿಗೆ ನೀಡ್ತಾ ಇರುವ ಯೋಜನೆಗಳಲ್ಲಿ ರೈತರ ಕಿಸಾನ್ ಸಮ್ಮಾನ್ ಯೋಜನೆ ಕೂಡ ರೈತರಿಗೆ ಮುಖ್ಯವಾದ ಯೋಜನೆ ಅಂತಾನೆ ಹೇಳಬಹುದು. ಈಗಾಗಲೇ ಈ ಒಂದು ಯೋಜನೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ 21 ಕಂತುಗಳನ್ನು ರೈತರ ಖಾತೆಗೆ ಬಿಡುಗಡೆ ಮಾಡಿದೆ. ಹೌದು ಫ್ರೆಂಡ್ಸ್, ಈಗಾಗಲೇ ಇದೇ ಕುರಿತಂತೆ 21ನೇ ಕಂತು ಕಳೆದ ತಿಂಗಳಷ್ಟೇ ನರೇಂದ್ರ ಮೋದಿ ಅವರು ಎಲ್ಲ ಒಂದು ರೈತರ ಖಾತೆಗೆ DBT ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಮಾಡಿದ್ದಾರೆ. ನೀವು ಕೂಡ 21 ಕಂತುಗಳನ್ನು ಪಡೆದುಕೊಂಡಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಒಂದು ಎಷ್ಟು ಕಂತು ನಿಮ್ಮ ಒಂದು ಬ್ಯಾಂಕ್ ಖಾತೆಯಲ್ಲಿ ನೀವು ಪಡೆದುಕೊಂಡಿದ್ದೀರಾ ಅಂತ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಇದೀಗ ಇದೇ ಕುರಿತಂತೆ ನಮ್ಮ ಕೇಂದ್ರ ಸರ್ಕಾರ ಮಹತ್ವಾಕಾಂಕ್ಷೆಯ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮುಂದಿನ ಕಂತು ಅಂದರೆ 22ನೇ ಕಂತಿನ ಹಣದ ಒಂದು ಬಿಡುಗಡೆಗೆ ಕೇಂದ್ರದ ಕೃಷಿ ಇಲಾಖೆ ಇವಾಗ ಸಿದ್ಧತೆ ನಡೆಸಿದ್ದು, ಶೀಘ್ರದಲ್ಲೇ ರೈತರ ಬ್ಯಾಂಕ್ ಖಾತೆಗಳಿಗೆ ಮತ್ತೆ 2,000 ರೂಪಾಯಿಗಳು ಜಮೆಯಾಗುವ ಒಂದು ನಿರೀಕ್ಷೆ ಇದೆ. ಹೌದು ಫ್ರೆಂಡ್ಸ್, ಈ ಒಂದು ಕಂತು ಮುಂದಿನ ತಿಂಗಳಿಂದಲೇ ಹಣವನ್ನು ಬಿಡುಗಡೆ ಮಾಡುವ ಒಂದು ಸಿದ್ಧತೆ ಕೂಡ ಇವಾಗ ನಡೆಯಲಿದೆ. ಜನವರಿಯಿಂದ ಏಪ್ರಿಲ್ ಅವಧಿಯ ನೆರವು ಅಂತಾನೆ ಹೇಳಬಹುದು. ಹೌದು ಫ್ರೆಂಡ್ಸ್, ಈ ಒಂದು ಕಂತು ಜನವರಿಯಿಂದ ಏಪ್ರಿಲ್ನ ಒಳಗೆ ರೈತರಿಗೆ PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 2,000 ರೂಪಾಯಿಗಳು ರೈತರ ಖಾತೆಗೆ ನೇರವಾಗಿ ತಲುಪುತ್ತೆ. ಒಟ್ಟು ಒಂದು ವರ್ಷಕ್ಕೆ 6,000 ರೂಪಾಯಿಗಳನ್ನು ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯ ಮೂಲಕ ರೈತರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮೆ ಕೂಡ ಮಾಡ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ 21 ಕಂತುಗಳು ಅಂದ್ರೆ ಒಟ್ಟು 42,000 ರೂಪಾಯಿಗಳನ್ನ ರೈತರ ಖಾತೆಗೆ ನೇರವಾಗಿ ಬಿಡುಗಡೆ ಕೂಡ ಮಾಡಿದೆ. ಹೌದು ಫ್ರೆಂಡ್ಸ್, ನಮ್ಮ ದೇಶದಲ್ಲಿ 9 ಕೋಟಿಗೂ ಅಧಿಕ ಜನ ರೈತರು ಈಗಾಗಲೇ PM ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಹಣವನ್ನು ಕೂಡ ಪಡೆದುಕೊಂಡಿದ್ದಾರೆ. ಕಳೆದ ತಿಂಗಳವಷ್ಟೇ 21ನೇ ಕಂತನ ನರೇಂದ್ರ ಮೋದಿ ಅವರು ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಕೂಡ ಜಮೆ ಮಾಡಿದ್ದಾರೆ. ನೀವು ಕೂಡ ಕಳೆದ ತಿಂಗಳಲ್ಲಿ ಈ ಒಂದು ಕಂತನ ಪಡೆದುಕೊಂಡಿದ್ದರೆ ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಇವಾಗ ಇದೇ ಕುರಿತಂತೆ 22ನೇ ಕಂತು ಕುರಿತಂತೆ ಇದು ಆರ್ಥಿಕ ವರ್ಷದ ಅಂದ್ರೆ ಜನವರಿ 2026ರಿಂದ ಏಪ್ರಿಲ್ 2026ರ ಒಂದು ಅವಧಿಯ ಸಹಾಯಧನವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ 22ನೇ ಕಂತು ನಮ್ಮ ರಾಜ್ಯದ ರೈತರ ಖಾತೆಗೆ ಬರುವ ಒಂದು ಬಲವಾದ ಸಾಧ್ಯತೆಗಳು ಕೂಡ ಇದೆ. ಫ್ರೆಂಡ್ಸ್, ಹೌದು ಗೆಳೆಯರೆ, ಈ ಒಂದು ಹಣ ನೇರವಾಗಿ DBT ಮೂಲಕ ಅರ್ಹ ರೈತರ ಬ್ಯಾಂಕ್ ಖಾತೆಗಳಿಗೆ ಕೂಡ ಕೇಂದ್ರ ಸರ್ಕಾರ ಜಮೆ ಮಾಡ್ತಾ ಇದೆ. ಇದೇ ಕುರಿತಂತೆ ಇಲ್ಲಿ ಕೇಂದ್ರ ಸರ್ಕಾರ ಮತ್ತಷ್ಟು ರೈತರಿಗೆ ಮುಖ್ಯವಾದ ಮಾಹಿತಿ ಕೊಡಲಿ ನೀಡಿದೆ. ಹೌದು ಫ್ರೆಂಡ್ಸ್, ಈ ಒಂದು ಹಣವನ್ನು ಪಡೆಯಲು ಯಾವುದೇ ಒಂದು ತಾಂತ್ರಿಕ ಕಾರಣಗಳಿಂದಾಗಿ ಕಂತು ಸ್ಥಗಿತಗೊಳ್ಳುವುದನ್ನು ಏನಾದರೂ ನೀವು ತಪ್ಪಿಸಬೇಕೆಂದರೆ ಎಲ್ಲಾ ಫಲಾನುಭವಿಗಳು 2 ಮುಖ್ಯವಾದ ಕೆಲಸವನ್ನ ಮಾಡಬೇಕಾಗಿದೆ. ಹೌದು ಫ್ರೆಂಡ್ಸ್, ಇದು ಒಂದು 2 ಕೆಲಸ ರೈತರಿಗೆ ಕಡ್ಡಾಯ ಕೆಲಸ ಅಂತಾನೆ ಹೇಳಬಹುದು. ಮೊದಲನೇದಾಗಿ ರೈತರು ಈ KYC ಯನ್ನು ಕಡ್ಡಾಯವಾಗಿ ಪೂರ್ಣಗೊಳಿಸಬೇಕು. ಹೌದು ಫ್ರೆಂಡ್ಸ್, ಎಲ್ಲಾ ಫಲಾನುಭವಿಗಳು ತಮ್ಮ ಈ KYC ಯನ್ನು ಕಿಸಾನ್ ಪೋರ್ಟಲ್ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ನವೀಕರಿಸಬೇಕೆಂದು ಕೂಡ ಕೇಂದ್ರ ಸರ್ಕಾರ ತಿಳಿಸಿದೆ. ಇನ್ನು ಇದೇ ರೀತಿ ಎರಡನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಏನಂದ್ರೆ ಆಧಾರ್ ಸೀಡಿಂಗ್ ಮತ್ತು ಲ್ಯಾಂಡ್ ಸೀಡಿಂಗ್. ಹೌದು ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಖಾತೆಯು ಕಡ್ಡಾಯವಾಗಿ ಆಧಾರ್ ಜೊತೆಗೆ ಲಿಂಕ್ ಆಗಿರಬೇಕು. ಇದರ ಜೊತೆಗೆ ನಿಮ್ಮ ಒಂದು ಜಮೀನಿನ ದಾಖಲೆಗಳು ಕೂಡ ಸಹ ಪೋರ್ಟಲ್ನಲ್ಲಿ ದೃಢೀಕರಿಸಲ್ಪಟ್ಟಿರಬೇಕೆಂದು ಕೂಡ ಇವಾಗ ಕೇಂದ್ರ ಸರ್ಕಾರ ತಿಳಿಸ್ತಾ ಇದೆ. ಹೌದು ಫ್ರೆಂಡ್ಸ್, ಇದೊಂದು ಮುಖ್ಯವಾದ ಮಾಹಿತಿ ಅಂತ ಹೇಳಬಹುದು. ಆಧಾರ್ ಸೀಡಿಂಗ್ ಮತ್ತು ಲ್ಯಾಂಡ್ ಸೀಡಿಂಗ್ ಅಂತ ಕೂಡ ಇದಕ್ಕೆ ಕರೀತಾರೆ. ನಿಮ್ಮ ಒಂದು ಬ್ಯಾಂಕ್ ಖಾತೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಜೊತೆಗೆ ಒಂದು ಮೊದಲು ಲಿಂಕ್ ಮಾಡಬೇಕು ಫ್ರೆಂಡ್ಸ್. ಇದಾದ ಬಳಿಕ ನಿಮ್ಮ ಎಲ್ಲ ಒಂದು ಜಮೀನಿನ ದಾಖಲೆಗಳು ಕೂಡ ಸಹ ಇವಾಗ ಪೋರ್ಟಲ್ನಲ್ಲಿ ದೃಢೀಕರಣ ಪಟ್ಟಿರಬೇಕು. ಯಾವುದೇ ರೈತರು ಈ ಒಂದು ಅಗತ್ಯತೆಗಳನ್ನು ಪೂರೈಸದೇ ಇದ್ದಲ್ಲಿ ಅವರಿಗೆ ಮುಂದಿನ 22ನೇ ಕಂತಿನ ಹಣ ಸಿಗದಿರುವ ಒಂದು ಸಾಧ್ಯತೆ ಕೂಡ ಇದೆ. ಹೌದು ಫ್ರೆಂಡ್ಸ್, ಆದ್ದರಿಂದ ಕೂಡಲೇ ನಿಮ್ಮ ಒಂದು ಸ್ಥಿತಿಗತಿಯನ್ನು ಕೂಡ ನೀವು ಕಿಸಾನ್ ಸಮ್ಮಾನ್ .government.in ಎನ್ನುವ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಪರಿಶೀಲನೆ ಕೂಡ ಮಾಡಬಹುದು. ಗೆಳೆಯರು, ಇದೇ ಕುರಿತಂತೆ ನಿಮ್ಮ ಒಂದು ಅನಿಸಿಕೆಯನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ. ಈಗಾಗಲೇ ನೀವು ಕೂಡ 21ನೇ ಕಂತು ಪಡೆದುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡಿದ ಕಮೆಂಟ್ ಅಲ್ಲಿ ನಮಗೆ ಸೂಪರ್ ಅಂತ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಆದಷ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಒಂದು ರೈತ ಬಾಂಧವರಿಗೆ ಮರೆಯದೆ ಕೂಡ ನೀವು ಶೇರ್ ಮಾಡಿ. ಫ್ರೆಂಡ್ಸ್, ಇಂಥದೇ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ.